Hello friends, welcome back to my YouTube channel. I hope you all are doing well. So ಇವತ್ತಿನ ವಿಡಿಯೋ ಒಳಗೆ ನಾವು CTI ಒಂದು ಎಕ್ಸಾಮಿನೇಷನ್ ರಿಸಲ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಿಮ್ಗೆ ಗೊತ್ತೈತಿ ಜನವರಿ ಮಂತ್ ಒಳಗೆ ಒಂದು CTI ಎಕ್ಸಾಮಿನೇಷನ್ ನಡೆದಿತ್ತು. ಬಟ್ ಟಿಲ್ ನಾವು ರಿಸಲ್ಟ್ ಅಪ್ಡೇಟ್ ಆಗಿಲ್ಲ, ರಿಸಲ್ಟ್ ರಿಲೀಸ್ ಆಗಿಲ್ಲ. ಸೊ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ಟ್ರೆಸ್ ಅಂತೂ ಇದ್ದೇ ಇರ್ತದ, ಯಾವಾಗ ರಿಸಲ್ಟ್ ಬರ್ತದ ಅಂತ ಹೇಳಿ. ಸೊ ಫೈನಲಿ KPSC ಇಂದ ಒಂದು ಇನ್ಫಾರ್ಮೇಶನ್ ಬಂದದ. ಏನಂತಂದ್ರೆ ಇನ್ನು ಕನ್ನಡ ಮಾಧ್ಯಮ ಏನು ಪೇಪರ್ ಇತ್ತಲ್ಲ ಅದರದ್ದು ಒಂದು ಚೆಕಿಂಗ್ ಎಲ್ಲ ಕಂಪ್ಲೀಟ್ ಆಗೈತಿ. ಆ್ಯಂಡ್ ರಿಸಲ್ಟ್ ಏನದಲ್ಲ ಅದು ಮೋಸ್ಟ್ ಪ್ರಾಬಬ್ಲಿ ಜುಲೈ ಫಸ್ಟ್ ವೀಕ್ ತಪ್ಪಿದ್ರೆ ಆಗಸ್ಟ್ ಒಳಗಾಗೆ ಒಂದು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಐತಿ. ಸೊ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಕನ್ನಡ ಮಾಧ್ಯಮ ಏನು ರಿಸಲ್ಟ್ ಐತಲ್ಲ ಅದು ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ ಒಂದು ವೀಕ್ ಅಥವಾ ಒಂದು 10 days ಗ್ಯಾಪ್ ಒಳಗೆ ನಿಮ್ದೊಂದು CTI ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನೀವು CTI ಒಂದು ಎಕ್ಸಾಮ್ ರಿಸಲ್ಟ್ ಮೇಲೆನ ಡಿಪೆಂಡ್ ಆಗಿ ಕೂರಾಕ್ ಹೋಗ್ಬೇಡ್ರಿ. ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಅಕ್ಸೆಪ್ಟ್ ಮಾಡ್ರಿ. ಆ್ಯಂಡ್ ಜೊತೆಗೆ ಯಾರಿಗೆ ನೀವು ನೆಕ್ಸ್ಟ್ PDO ಆಗಿರ್ಬೋದು, KAS ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಯಾವ್ಯಾವ ಹುದ್ದೆಗೆ ಅಪ್ಲೈ ಮಾಡಿರಲ್ಲ ಅದಕ್ಕೂ ಸ್ವಲ್ಪ ಫೋಕಸ್ ಕೊಟ್ಟ ಅದ್ರ ಮೇಲೆ ಒಂದು ಪ್ರಿಪ್ರೇಷನ್ನ ನೀವು ಕಂಟಿನ್ಯೂನ ಇಡ್ರಿ. ಬಿಕಾಸ್ ಒಂದಷ್ಟು ವಿದ್ಯಾರ್ಥಿಗಳು ಹೆಂಗಂದ್ರ ಸಮ್ವೇರ್ ಈಗ ಒಂದು ರಿಸಲ್ಟ್ ಬರತೈತೆ ಅಂದ ತಕ್ಷಣ ಅದ್ರ ಮೇಲೆ ಡಿಪೆಂಡ್ ಹಾಕೊಂತ ಕೂರೋದು, ನೆಕ್ಸ್ಟ್ ಬರುವಂತ ಎಕ್ಸಾಮಿನೇಷನ್ ಬಗ್ಗೆ ನೆಗ್ಲೆಕ್ಟ್ ಮಾಡೋದು, ಇಂಥದ್ದು ಮಾಡ್ತಾರೆ. ಸೊ ಆ ತಪ್ಪನ ನೀವು ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ರಿಸಲ್ಟ್ ಬರೋದಂತರೂ ಫೈನಲ್ ಅದ. ಜುಲೈ ಫಸ್ಟ್ ವೀಕ್ ಒಳಗ ತಪ್ಪಿದ್ರೆ ಆಗಸ್ಟ್ ಮಂತ್ ಒಳಗೆ ರಿಸಲ್ಟ್ ಬರ್ತದ. ಸೊ ಅಲ್ಲಿವರೆಗೂ ಟೈಮ್ನ ವೇಸ್ಟ್ ಮಾಡಬೇಡ್ರಿ. ನಿಮ್ ನೆಕ್ಸ್ಟ್ ಮಂತ್ KAS ಎಕ್ಸಾಮ್ ಅದ. ಆ್ಯಂಡ್ PDOನು ಆಗೋ ಚಾನ್ಸ್ ಅದ ಡಿಸೆಂಬರ್ ತಪ್ಪಿದ್ರೆ ಜನವರಿ ಒಳಗ. ಸೊ ಆ ಒಂದು ಎಕ್ಸಾಮಿನೇಷನ್ ಕಡೆ ನೀವು ಒಂದು ಫೋಕಸ್ನ ಮಾಡ್ರಿ. ಆ್ಯಂಡ್ KPSC ಅಂತೂ ಆಲ್ಮೋಸ್ಟ್ ವೇಟ್ ಮಾಡಿಸೋದ್ಲೆ ಯಾವುದೇ ರೀತಿ ರಿಸಲ್ಟ್ಗಳಂತೂ ಬರಂಗೇ ಇಲ್ಲ. ಸೊ ಹಿಂಗಾಗಿ ರಿಸಲ್ಟ್ ಡಿಲೇ ಅಂತೂ ಆಗ್ತಾ ಇರ್ತಾವ. ಬಹಳಷ್ಟು ವೇರಿಯಸ್ ರೀಸನ್ಸ್ ಇಂದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಲೇಟ್ ಆಗ್ತಾವ. ಆ್ಯಂಡ್ ಕನ್ಫರ್ಮ್ ಮಾಡೋದು ಲೇಟ, ರಿಸಲ್ಟನು ಲೇಟ. ಇದೊಂಥರ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗಂತೂ ಒಂಥರ ರೂಢಿನ ಆಗ್ಬಿಟ್ಟದ. ಸೊ ಬಟ್ ಎಷ್ಟು ದಿನ ಅಂತ ವೇಟ್ ಮಾಡ್ಸೋದಾರು ಫೈನಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಲೇಬೇಕು, ರಿಸಲ್ಟನ್ನು ಬರಬೇಕಾ. ಅದೇ ಥರ ನನ್ನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಸಲ್ಟನ್ನು ಜುಲೈ ಫಸ್ಟ್ ವೀಕ್ ಒಳಗನ ಬರ್ತದ, ಅಥವಾ ತಪ್ಪಿದ್ರೆ ಆಗಸ್ಟ್ ಒಳಗ ಡೆಫಿನೆಟ್ಲಿ ಬರ್ತೈತಿ. ಹಿಂಗಾಗಿ ವರಿ ಮಾಡ್ಕೊಂತ ಅದ ಒಂದು ಟಾಪಿಕ್ ಮೇಲೆ ಸ್ಟ್ರೆಸ್ ಆಗಕ್ಕೆ ಹೋಗ್ಬೇಡ್ರಿ. ಐ ಹೋಪ್ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.